ದಿವಸ 25ನೇ ತಾರೀಕು ನಮಗೆ ಮಧ್ಯರಾತ್ರಿ ಒಂದು 12 ಗಂಟೆಗೆ ನಮಗೆ ERSS ಒಂದು ಕಂಪ್ಲೇಂಟ್ ಬರುತ್ತೆ. ಸಿಂಗಲ ಮನೆ ಅನ್ನೋದು ಸಿರ್ಸಿ ರೂರಲ್ ಲಿಮಿಟ್ಸ್ಗೆ ಬರೋ ಜಾಗದಿಂದ ಒಂದು ERSS ಕಂಪ್ಲೇಂಟ್ ಏನು ಬರುತ್ತೆ ಅಂದರೆ, ಒಬ್ಬರು ವ್ಯಕ್ತಿ ಪರಮೇಶ್ವರ್ ತಂದೆ ಬಾಬು ನಾಯಕ್ ಅವರು 35 ವರ್ಷದವರು, ಅವರು ಕಾಣೆಯಾಗಿದ್ದಾರೆ, ಅವ್ರನ್ನ ಪತ್ತೆ ಹಚ್ಚಬೇಕು ಅಂತ, ಮಿಸ್ಸಿಂಗ್ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ದು ERSS ವೆಹಿಕಲ್ ಮತ್ತೆ ಲೋಕಲ್ ಪೊಲೀಸ್ ಸ್ಟೇಷನ್ ಅವರು ಸಿರ್ಸಿ ರೂರಲ್ ಲಿಮಿಟ್ಸ್ಗೆ ಬರುವ ಇನ್ಸ್ಪೆಕ್ಟರ್ ಸ್ಟಾಫ್ ಎಲ್ಲರೂ ಹೋಗಿ ಅಲ್ಲಿ ಅವರಿಗೆ ಪತ್ತೆ ಕಾರ್ಯಾಚರಣೆ ಮಾಡ್ತಾರೆ. ಆಮೇಲೆ ಇದ್ರ ಬಗ್ಗೆ ಎಲ್ಲ ಅವರು ಹುಡುಕಲು ಪ್ರಯತ್ನ ಪಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಬೆಳಗ್ಗೆ ಅವ್ರ ಮೃತದೇಹ ಕಂಡು ಬಂದಿರುತ್ತೆ. ಪರಮೇಶ್ವರ್ ಅವ್ರದ್ದು ಮೃತದೇಹ ಅಲ್ಲಿ ಅವ್ರ ಮನೆಯಿಂದ ಒಂದು 200 ಮೀಟರ್ ಕಾಡಲ್ಲಿ ಅವ್ರದ್ದು ಮೃತದೇಹ ಕಂಡು ಬಂದಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಮಾವ ಒಂದು ದೂರು ನೀಡಿರ್ತಾರೆ. ಈ ದೂರಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಅವ್ರ ಅಳಿಯನಾದ ಪರಮೇಶ್ವರ್ ಅವರು ಮದುವೆ ಆಗಿ 8 ವರ್ಷ ಆಗಿರುತ್ತೆ. ಅವ್ರ ಹೆಂಡತಿ ಜೊತೆಗೆ 2 ಮಕ್ಕಳು ಮತ್ತೆ ತಾಯಿ ಅಲ್ಲಿ ಸಿಂಗಲ ಮನೆಯಲ್ಲಿ ಒಂದು ಮನೆಯಲ್ಲಿ ವಾಸವಾಗಿರ್ತಾರೆ. ಅಲ್ಲಿ ಅವರಿಗೆ ನಿನ್ನೆ ದಿವಸ ರಾತ್ರಿ ಅವ್ರ ಅಕ್ಕನಿಂದ ಕಾಲ್ ಬಂದಿರೋದು ಏನಂದ್ರೆ, ಅವರು ತಿಳಿದು ಬಂದಿರೋದು ಏನಂದ್ರೆ, ಇವರು ಪರಮೇಶ್ವರ್ ಅವರು ಸಂಜೆ ಒಂದು 7:45 ಗಂಟೆಗೆ ಅವ್ರಿಗೆ ಒಂದು ಕರೆ ಬರುತ್ತೆ. ಆ ಕರೆ ಸಂಬಂಧಪಟ್ಟಂಗೆ ಮನೆಯಿಂದ ಹೊರಟಿರ್ತಾರೆ ಹೊರಗಡೆ. ತದನಂತರ ಅವರು ವಾಪಸ್ ಬಂದಿರೋದಿಲ್ಲ ಅಂತ ಹೇಳಿ, ಮತ್ತೆ ಅಲ್ಲಿ ಅವರು ಬಾಡಿ ಅಲ್ಲಿ ಪತ್ತೆ ಆಗಿದ್ದ ಜಾಗದಲ್ಲಿ ಎಲ್ಲೆಲ್ಲಿ ರಕ್ತಗಾಯ ಆಗಿದೆ ಮತ್ತೆ ಅವರು ಮೃತಪಟ್ಟಿದ್ದಾರೆ ಇದ್ರ ಬಗ್ಗೆ ತಿಳಿಸಿ, ಆಮೇಲೆ ಇದ್ರ ಜೊತೆಗೆ ಹೇಳಿದ್ದಾರೆ ಯಾರೋ ಒಬ್ರು ಆರೋಪಿತರು ಇವ್ರಿಗೆ ಕೊಲೆ ಮಾಡಿದ್ದಾರೆ, ಮತ್ತೆ ಯಾವ ಉದ್ದೇಶ ಅಂತ ತಿಳಿದು ಬಂದಿರುವ, ಇದನ್ನೆಲ್ಲ ಪತ್ತೆ ಮಾಡಿಕೊಡಿ ಅಂತ ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಇದ್ರ ಸಂಬಂಧಪಟ್ಟಂಗೆ ನಾವು ಪೊಲೀಸ್ ಶಿರ್ಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ರಮ ಅಪರಾಧ ಸಂಖ್ಯೆ 129/2026 ಕಲಂ 103 BNS ಅದೇ ಮರ್ಡರ್ ಕೇಸ್ ರಿಜಿಸ್ಟರ್ ದಾಖಲೆ ಮಾಡಿದ್ದೀವಿ. ಇವಾಗಲೇ ತನಿಖೆಗೆ ನಾವು ಇಮಿಡಿಯೇಟ್ ಆಗಿ ಅಲ್ಲಿ ಪೊಲೀಸ್ ಸ್ಪಾಟ್ ಪತ್ತೆಗೂ ಹೋಗಿದ್ದಾರೆ. ಇದರ ಜೊತೆಗೆ ಬಾಡಿ ಪತ್ತೆ ಆಗಿದ ತಕ್ಷಣ ನಮ್ದು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್, ನಮ್ದು ಡಾಗ್ ಸ್ಕ್ವಾಡ್ ಕೂಡ ಅಲ್ಲಿ ಸ್ಪಾಟ್ ಹೋಗಿದ್ದಾರೆ, ಮತ್ತೆ ಫಿಂಗರ್ ಪ್ರಿಂಟ್ ಕೂಡ ಬಂದಿದ್ದಾರೆ. ಇದರ ಸಂಬಂಧಪಟ್ಟಂಗೆ ನಮಗೆ ಇವಾಗಲೇ ಸಸ್ಪೆಕ್ಟ್ಸ್ ಬಗ್ಗೆ ಐಡಿಯಾ ಗೊತ್ತಾಗಿ ಅವ್ರನ್ನ ನಾವು ತನಿಖೆ ಮಾಡ್ತಾ ಇದ್ದೀವಿ. ಈ ತನಿಖೆಯಲ್ಲಿ ನಮಗೆ ದೃಢವಾಗಿ ಕಂಡು ಬಂದಲ್ಲಿ ನಾವು ಕೂಡಲೇ ಅವ್ರನ್ನ ಬಂಧನೆ ಮಾಡ್ತೀವಿ.